ಹಾಯ್ ಹಾಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಕಾಣಿಸ್ತಿದ್ದೀನಾ? ಇಟ್ಟು ನೋಡಿ ಎಲ್ಲ ಸ್ಟಿಲ್ ಮಾಡಿ ಮುಚ್ಚಿ. ಹಾಯ್ ಹಾಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸನ್ನಿ ನೋಡಿ, ಸನ್ನಿ ಊಟ ಮಾಡಿದರೆ ಚಾಕ್ಲೇಟ್ ಅಂತ ಹೇಳಿದ್ದೆ. ಇವಾಗ ಅವನು ಅಂದ್ಕೊಂಡಂಗೆ ಊಟ ಮಾಡ್ತಾ. ಇವಾಗ ರಾತ್ರಿ 8 ಗಂಟೆ ಆಗ್ತಾಯಿದೆ. ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ 8 ಗಂಟೆಲಿಂದ. ನಾನು ಮುಂಚೆಲಿಂದ ಇವತ್ತು ಸನ್ನಿದು ಹಾಲಿಡೇ ಇತ್ತು. ಯಾಕಂದರೆ ಇವತ್ತು ಅಮಾವಾಸ್ಯೆ, ಎಳ್ಳು ಅಮಾವಾಸ್ಯೆ ಆಗಿರೋದ್ರಿಂದ ನಮ್ಮ ಉತ್ತರ ಕರ್ನಾಟಕ ಆ ಕಡೆ ಯಾವ ಕಡೆ ಹಾಲಿಡೇ ಕೊಡ್ತಾರೋ ಗೊತ್ತಿಲ್ಲ. ನಮ್ಮ ಸೈಡ್ ಅಂತೂ ಎಳ್ಳು ಅಮಾವಾಸ್ಯೆಗೆ ಹೊಲಕ್ಕೆಲ್ಲ, ನಮ್ಮ ಕಡೆ ಎಳ್ಳು ಅಮಾವಾಸ್ಯೆಗೆ ಏನಪ್ಪ ಅಂದರೆ ಈ ಥರ ಎಲ್ಲನೂ ಅಡುಗೆ ಮಾಡಿಕೊಂಡು ಚೆನ್ನಾಗಿ ಹೊಲಕ್ಕೆಲ್ಲ, ಹಳ್ಳಿಗಳಲ್ಲೆಲ್ಲ ಹೊಲಕ್ಕೆಲ್ಲ ಹೋಗಿ ಊಟ ಮಾಡಿ ಬರ್ತಾರೆ. ಹೊಲ ಇದ್ದವರೆಲ್ಲ ಹೊಲಕ್ಕೆ ಹೋಗಿ ಚೆನ್ನಾಗಿ ಊಟ ಮಾಡಿಕೊಂಡು ಬುತ್ತಿ ಎಲ್ಲ ಕಟ್ಕೊಂಡು ಇದು ಮಾಡ್ಕೊಂಡು ಬರ್ತಾರೆ ನೋಡಿ. ಹಂಗಾಗಿ ಮಕ್ಕಳಿಗೆ ಒಂದಿನ ಹಾಲಿಡೇಸ್ ಕೊಟ್ಟಿರುತ್ತೆ. ಹಂಗಾಗಿ ಸನ್ನಿಗೂ ಇವತ್ತು ಹಾಲಿಡೇಸ್ ಇತ್ತು. ಇನ್ನಿದು ನಾನು ಯಾವ ಜ್ಯೂಸಪ್ಪ ಕುಡಿತಾ ಇರೋದಂದರೆ, ಸ್ವಲ್ಪ ಒಂದು ಲೋಟಕ್ಕೆ 1 ಸ್ಪೂನ್ ಜೀರಿಗೆ ಆ್ಯಂಡ್ ಅರ್ಧ ಸ್ಪೂನ್ ಅಜ್ವಾನ ಹಾಕ್ಕೊಂಡು ಅದಿದು ಮಾಡ್ಕೊಂಡು ಕುಡಿತಾ ಇದ್ದೀನಿ. ಇದು ಡೈಜೆಷನ್ ಪವರ್ಗೆ ತುಂಬಾ ಒಳ್ಳೆಯದಂತಲೇ ಹೇಳ್ಬೋದು. ನನಗೆ ಸ್ವಲ್ಪ ಡೈಜೆಷನ್ ಪ್ರಾಬ್ಲಮ್ ಇರೋದ್ರಿಂದ ಖಾಲಿ ಹೊಟ್ಟೆಲೇ ಕುಡಿಬೇಕು. ಆಲ್ಮೋಸ್ಟ್ ಅಲ್ಲಿ ಇದನ್ನು ಬೆಳಗ್ಗೆ ಟೈಮಲ್ಲೆಲ್ಲ ಕುಡ್ಕೊಂಬಿಡ್ಬೇಕು. ಇವಾಗ ನಾನು ಮಧ್ಯಾಹ್ನದಿಂದನೂ ಏನೂ ತಿಂದಿರಲಿಲ್ಲ, ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಆಗ್ತಾಯಿದೆ, ಹಂಗಾಗಿ ಕುಡಿತಾ ಇದ್ದೀನಿ. ಇದನ್ನು ನೀವು ಕೂಡ ಮನೆಯಲ್ಲಿ ಯಾರಿಗಾದರೂ ಡೈಜೆಷನ್ ಪ್ರಾಬ್ಲಮ್ ಇದ್ದರೆ ಮಾಡ್ಕೊಂಡು ಕುಡಿ, ತುಂಬಾ ಒಳ್ಳೆಯದಂತಲೇ ಹೇಳ್ಬೋದು. ಆ್ಯಂಡ್ ಮತ್ತೆ ಲಾಗ್ನ ಕಂಟಿನ್ಯೂ ಮಾಡೋಣ ಬನ್ನಿ. ಹಾಯ್ ಹಾಲ್, ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಿನ್ನೆ ಏನೋ ಒಂದು ಚಿಕ್ಕ ಕ್ಲಿಪ್ಸ್ ತೊಗೊಂಡಿದ್ನಲ್ವ, ಅದನ್ನು ಆ್ಯಡ್ ಮಾಡಿ ನೆಕ್ಸ್ಟ್ ಡೇನೇ ನಾನು ಇವತ್ತು ಮತ್ತೆ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇರೋದು. ಒಂದು 3 ಗಂಟೆ ಏನೋ ಟೈಮ್ ಆಗಿದೆ. ಇವತ್ತು 3 ಗಂಟೆಲಿಂದ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಿನ್ನೆ ಎಳ್ಳಮಾಸೆ ಆಗಿರೋದ್ರಿಂದ ನಮ್ಮ ಕಡೆ ಉತ್ತರ ಕರ್ನಾಟಕದ ಕಡೆ ನಾನು ಆಗಲೇ ಹೇಳಿದಾಗೆ ಒಂದು ಸ್ಪೆಷಲ್ ಅಡುಗೆನೇ ಮಾಡ್ತಾರೆ. ಯಾವ ಥರ ಏನಂತ ನನಗೆ ಹೇಳೋಕ್ಕಾಗಲ್ಲ, ಮಾಡಿ ತೋರಿಸ್ತೀನಿ ಬನ್ನಿ ಯಾವ ಥರ ಮಾಡೋದಂತೇಳಿ. ನಿಮ್ಮ ಜೊತೆಗೂ ರೆಸಿಪಿ ಶೇರ್ ಮಾಡ್ಕೊತೀನಿ, ಬನ್ನಿ ಕಂಟಿನ್ಯೂ ಮಾಡೋಣ. ನನಗೆ ನಿನ್ನೆ ಮಾಡಲಿಕ್ಕಾಗಲಿಲ್ಲ, ಸನ್ನಿ ಸೂಟಿ ಇತ್ತಲ್ವ, ಹಂಗಾಗಿ ನನಗೆ ಮಾಡೋಕ್ಕಾಗಲಿಲ್ಲ ನಿನ್ನೆ. ಇವತ್ತು ಮಾಡ್ಕೊಂಡು ತಿನ್ಕೊಳ್ಳೋಣ ಬನ್ನಿ. ನಿಮಗೂ ಶೇರ್ ಮಾಡ್ತೀನಿ ಈ ರೆಸಿಪಿನ, ಬನ್ನಿ. ಕಾಣಿಸ್ತಿದ್ದೀನ? ಫಸ್ಟಿಗೆ ಜೋಳದ ಹಿಟ್ಟಿನಿಂದ ಕಡುಬು ಮಾಡ್ಕೊತೀವಿ. ಆ ಕಡುಬನ್ನ ಚೆನ್ನಾಗಿ ಚಿಕ್ಕವಾಗಿ ಕಡ್ದು ಅವನ್ನ ಸ್ಟಿಮ್ ಮಾಡೋದು. ಅದಾದ ನಂತರ ಅದ್ರ ಕಾಂಬಿನೇಷನ್ ಆಗಿ ಉಳ್ಳಾಗಡ್ಡಿ ಖಾರ ಆ್ಯಂಡ್ ಕಾಳು ಪಲ್ಯ, ನೆಕ್ಸ್ಟ್ ಪುಂಡಿ ಪಲ್ಯ ಅಂತೇಳಿ ಮಾಡ್ತೀವಿ. ಬಟ್ ನನಗೆ ಇವತ್ತು ಪುಂಡಿ ಪಲ್ಯ ಸಿಗಲಿಲ್ಲ ಇಲ್ಲೆಲ್ಲ ಲೋಕಲ್, ಹಂಗಾಗಿ ಕಾಳು ಪಲ್ಯ, ಉಳ್ಳಾಗಡ್ಡಿ ಖಾರ ಎರಡನ್ನು ಮಾತ್ರ ಮಾಡ್ತಾಯಿದ್ದೀನಿ ನಾನು. ಆಲ್ರೆಡಿ ನಾನು ಉಳ್ಳಾಗಡ್ಡಿ ಖಾರ ಆ್ಯಂಡ್ ಕಾಳು ಪಲ್ಯ ರೆಸಿಪಿನ ಶೇರ್ ಮಾಡ್ಕೊಂಡಿದ್ದೀನಿ. ಅದನ್ನು ಕೂಡ ಇವತ್ತು ಮತ್ತೆ ತೋರಿಸ್ತೀನಿ ವಿನಃ, ಯಾಕಂದರೆ ಪುನಃ ನಾನು ಟೋಟಲಾಗಿ ರೆಸಿಪಿ ಫುಲ್ ಏನು ಎಳ್ಳಮಾಸಿದು ಏನು ಸ್ಪೆಷಲ್ ಇರುತ್ತಲ್ವ ಅದನ್ನೆಲ್ಲನೂ ಮಾಡ್ತಾ ಇರೋದ್ರಿಂದ ಎಲ್ಲನೂ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ. ಮೇನ್ ರೆಸಿಪಿ ಅಂದರೆ ನಾನು ಜೋಳದ ಕಡುಬು ಅಂತ ಹೇಳಿದ್ನಲ್ವ, ಅದನ್ನು ಯಾವ ಥರ ಮಾಡೋದಂತೇಳಿ ತೋರಿಸ್ತೀನಿ. ಮೊದಲಿಗೆ ಯಾವ ಥರ ಮಾಡ್ತೀನಿ ಅಂತ ಒಂದು ಸ್ಟೆಪ್ ಬೈ ಸ್ಟೆಪ್ಪಾಗಿ ತೋರಿಸ್ತೀನಿ, ಬನ್ನಿ ಮಾಡೋಕ್ಕೆ ರೆಡಿ ಮಾಡ್ಕೊಳ್ಳೋಣ ಆಯಿತಾ. ಊರಿಂದ ಜೋಳದ ಹಿಟ್ಟು ತರಿಸ್ಕೊಂಡಿದ್ದೀನಿ. ನಾನು ಜಾಸ್ತಿ ಜೋಳದ ರೊಟ್ಟಿ ಎಲ್ಲ ಮಾಡಲ್ಲ, ಹಂಗಾಗಿ ನಾನು ಇಬ್ಬರಿಗೆ ಮಾಡೋದ್ರಿಂದ ಎಷ್ಟು ಬೇಕಷ್ಟು ನಾನು ಇದರಲ್ಲೇ ಮಾಡ್ಕೊತಾ ಇದ್ದೀನಿ. ಇದನ್ನು ಮೊದಲು ಕ್ಲೀನ್ ಮಾಡ್ಕೋಬೇಕು. ಅದು ಹಿಟ್ಟಲ್ವಾ, ಜಾಸ್ತಿ ಅದಿರುತ್ತೆ, ಸ್ವಲ್ಪ ಇನ್ನೇ ನಾನು ಅಂದಾಜು ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಮಾತ್ರ, ಮನೇಲಿ ಇರೋದೇ ಇಬ್ಬರಲ್ವಾ, ಸ್ವಲ್ಪ ಮಾತ್ರ ಮಾಡ್ಕೊತಾ ಇದ್ದೀನಿ. ನಾನು ಇದನ್ನು ಲಾಸ್ಟ್ ಇಯರ್ ಮಾಡಿದ್ದು. ನಮ್ಮ ಅಜ್ಜಿ ಇತ್ತಲ್ವ,
ಆ ಟೈಮಲ್ಲಿ ಮಾಡಿದ್ದು ಹಬ್ಬಕ್ಕೆ. ಮೇನ್ ಅಂದರೆ ಈ ಥರ ಹಬ್ಬಗಳಲ್ಲಿ ಮಾತ್ರ ಮಾಡೋಂಥದ್ದು ಇದು. ನಾರ್ಮಲ್ ಟೈಮಲ್ಲೂ ಮಾಡ್ಕೊಂಡು ತಿನ್ಬೋದು, ಪ್ರೊಸೆಸ್ ಜಾಸ್ತಿ ಇರೋದ್ರಿಂದ ಮಾಡೋಕ್ಕೆ ಕಷ್ಟ ಅಷ್ಟೇ. ಹಾಗಾಗಿ ಆ ಟೈಮಲ್ಲಿ ಮಾಡಿದ್ದು ಮತ್ತೆ ಮಾಡೇ ಇಲ್ಲ, ಇವಾಗ ಮಾಡ್ತಾ ಇರೋದು. ಮಾಡೋರಿಗೆ ಅಂಥದ್ದೇನು ದೊಡ್ಡ ಪ್ರೊಸೆಸ್ ಅಲ್ಲ, ಬಟ್ ನಾವು ಮಾಡದೇ ಇರೋರಿಗೆ ಸ್ವಲ್ಪ ಕಷ್ಟ ಆಗುತ್ತೆ ಅಷ್ಟೇ. ಈ ಥರ ಇದನ್ನು ಈ ಥರ ಮಾಡ್ಕೋಬೋದು, ಹಿಂಗೆ ಮಾಡ್ತಾರೆ. ಬಟ್ ಕೆಳಗೆಲ್ಲ ಚೆಲ್ಲೋಗುತ್ತೆ ಅಂತ ಈ ಥರ ಮಾಡ್ತಾಯಿದ್ದೀನಿ ಅಷ್ಟೇ. ಬರಲ್ಲ ಅಂದ್ಕೋಬೇಡಿ, ಬರುತ್ತೆ. ಕೆಳಗೆಲ್ಲ ಚೆಲ್ಲೋಗ್ಬಿಡುತ್ತೆ, ಸುಮ್ಮನೆ ಏನಕ್ಕೆ ಗಲೀಜು ಮಾಡೋದು ಅಂದ್ಬಿಟ್ಟು ಈ ಥರ ಮಾಡ್ಕೊತಾ ಇದ್ದೀನಿ. ಇನ್ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ಸೆಲ್ಫಿ ವಿಡಿಯೋ ಆಗಿರುತ್ತೆ, ಕ್ಲಾರಿಟಿ ಬರ್ತಾ ಇದೆಯಲ್ಲ ಗೊತ್ತಿಲ್ಲ. ನನಗೆ ಕ್ಲಿಯರಾಗಿ ವಿಡಿಯೋ ಕಾಣಲಿ ಅನ್ನೋ ರೀಸನ್ಗೆ ಸೆಲ್ಫಿ ಕ್ಯಾಮ್ರಾ ಇಟ್ಟಿದ್ದೀನಿ. ಆಯಿತು, ಥರ ನೀಟಾಗಿ ತೆಕ್ಕೊಂಡು ಬಿಟ್ಟರೆ ಇನ್ನೇನು ಎಕ್ಸ್ಟ್ರಾ ಇರುತ್ತಲ್ವ ಅದೆಲ್ಲ ಮೇಲ್ಗಡೆ ಗಲೀಜು ಬಂದು ಕುಂತ್ಬಿಟ್ಟಿರುತ್ತೆ ಜಲಟಿ ಒಳಗಡೆ. ಇನ್ನೇನು ಯೂಸ್ ಮಾಡೋದಿರಲ್ಲ. ನೋಡ್ತಿರ್ಬೋದು ಇಷ್ಟೊಂದು ಎಕ್ಸ್ಟ್ರಾ ಬಂದಿದೆ. ಅಂತ ಕಲಿಸ್ಕೊಂತ ಹೋಗ್ಬೇಕು ನೋಡಿ. ಆ್ಯಕ್ಚುಲಿ ಇದನ್ನ ಕೆಳಗಾಕಿ ಚೆನ್ನಾಗಿ ಕಲಿಸ್ಕೋಬೇಕು. ಹಿಟ್ಟು ನಾದ್ಕೊಂಡಾಯ್ತು ನೋಡಿ, ಈ ಥರ ಆಗಿದೆ ಹಿಟ್ಟು. ತೋರಿಸ್ತೀನಿ ನೋಡಿ, ಹಿಟ್ಟು ಈ ಥರ ಆಗಿದೆ. ಇದನ್ನು ಇವಾಗ ನಾವು ಗೋಲಿ ಥರ ಮಾಡಿ ಸ್ಟೀಮ್ ಮಾಡ್ಕೋಬೇಕು. ಇನ್ನು ಚೆನ್ನಾಗಿ ಥರ ಈ ಥರ ಮಾಡಿ ಕಡಿಬೇಕು. ಈ ಥರ ಚಿಕ್ಕವಾಗಿ ಕಡಿದು ಹಿಂಗೆ ಸ್ಟೀಮ್ ಮಾಡೋವಂಥದ್ದು ಅಷ್ಟು ಮಾಡ್ಕೊಂಡು ಸಿಗ್ತೀನಿ. ನೆಕ್ಸ್ಟ್ ಪ್ರೊಸೆಸ್ ಏನಪ್ಪ ಅಂತಂದರೆ ಸ್ಟೀಮ್ ಮಾಡ್ಕೊಳ್ಳೋದು. ಇದರಲ್ಲಿ ನೀರಿಟ್ಕೊಂಡು ಈ ಥರ ಒಂದು ಇದೇನಿರುತ್ತಲ್ಲ ಉಕ್ಕು ಆ ಥರ ಒಂದು ಬೌಲ್ ತೊಗೊಂಡು ಈ ಥರ ಇಟ್ಟು ಇದ್ರ ಮೇಲೆ ಒಂದು ಏನಾದರೂ ಪ್ಲೇಟ್ ಮುಚ್ಚಿಬಿಟ್ರೆ ಸ್ಟೀಮ್ ಆಗುತ್ತೆ ನೋಡ್ರಿ. ನೀರು ಅದಕ್ಕೆ ಅಂಟಬಾರ್ದು, ಅದ್ರ ಸ್ವಲ್ಪ ಕೆಳಗಡೆನೇ ಇಟ್ಕೊರಿ. ಇಷ್ಟು ಇಟ್ಕೊಂಡು ಇನ್ನೇನು ಇಷ್ಟು ರೆಡಿಯಾಗಿ ಹೋಗಿವೆವು ಗೋಲು. ಇವನ್ನ ಹಾಕಿ ಒಂದು ಸ್ವಲ್ಪ ಸ್ಟಿಮ್ ಇಟ್ಟರೆ ರೆಡಿಯಾಗಿ ಹೋಗ್ಬಿಡುತ್ತೆ ನೋಡಿ. ಇಷ್ಟೇ. ಇದಕ್ಕೆ ತರಕಾರಿ ಏನು ಮಾಡಿರ್ತೀವಲ್ಲ ಅವನ್ನೆಲ್ಲನೂ ಮಿಕ್ಸ್ ಮಾಡ್ಕೊಂಡು ತಿಂತಾಯಿದ್ರೆ ವಾವ್, ಎಲ್ಲನೂ ಫುಲ್ ಮೀನ್ಸ್ ರೆಡಿ ಆದಾಗೆ ಅದ್ರ ಟೇಸ್ಟ್ ಏನಂತೇಳಿ ನಿಮಗೆ ಗೊತ್ತಾಗುತ್ತೆ. ಬನ್ನಿ ನೆಕ್ಸ್ಟ್ ತೋರಿಸ್ತೀನಿ ಯಾವ ಥರ ಮಾಡೋದಂತ. ಇದಕ್ಕೆ ಸ್ವಲ್ಪ ಎಣ್ಣೆ ಒರೆಸ್ಕೊಳ್ಳೋಣ, ಯಾಕಂದರೆ ಸ್ವಲ್ಪ ಅಂಟ್ಕೊಳ್ಬಾರ್ದು ಅಂತ ಹೇಳ್ಬಿಟ್ಟು. ಸುಮ್ಮನೆ ಹಾಗೆ ಚೂರು ಎಣ್ಣೆ ಒರೆಸ್ಕೊಳ್ಳೋಣ. ಜಾಸ್ತಿ ಏನು ಒರೆಸ್ಲಿಕ್ಕೆ ಹೋಗಬೇಡಿ, ಸುಮ್ಮನೆ ಲೈಟಾಗಿ ಒರೆಸ್ಕೊಳ್ಳಿ, ಅಂಟ್ಲಿಕ್ಕೆ ಹೋಗ್ಬಾರ್ದು ಅಂತೇಳಿ ಅಷ್ಟೇ. ಫುಲ್ ಎಲ್ಲ ಎಣ್ಣೆ ಮಾಡ್ಕೊಳ್ಬೇಡಿ, ಸುಮ್ಮನೆ ಜಸ್ಟ್ ಮಾಡಿಕೊಂಡು ಇದ್ರೊಳಗೆ ನೀರು ತುಂಬ್ಕೊಂಡು ಬನ್ನಿ.
ಇದಿಷ್ಟು ರೆಡಿ ಆಗಿದೆ. ಇದಕ್ಕೆ ನಾನು ಮರನೇ ಏನಕ್ಕೆ ಯೂಸ್ ಮಾಡ್ಕೊಂಡೆ ಅಂದರೆ ಎಲ್ಲನೂ ಗೋಲ್ ಮಾಡ್ಕೊಂಡು ಕೂತ್ಕೊಳ್ಳಿಕ್ಕೆ ಆಗಲ್ಲ. ಇದರಲ್ಲಿ ಕಟ್ ಮಾಡಿ ಈ ಥರ ಒಂದು ಸ್ವಲ್ಪ ಶೇಕ್ ಮಾಡಿಬಿಟ್ರೆ ಗೋಲ್ ಆಗೋಗ್ಬಿಡುತ್ತೆ. ರೆಡಿ ಆಗೋಗ್ಬಿಡುತ್ತೆ ನೋಡಿ. ಇಡೋಣ. ಸ್ಟೀಮ್ ಪಾತ್ರೆ ನನ್ನ ಹತ್ರ ಇಲ್ಲ, ಇದರಲ್ಲೇ ಮ್ಯಾನೇಜ್ ಮಾಡ್ತಾ ಇದ್ದೀನಿ. ಇದು ಯಾಕೆ ಸರಿ ಕೂಡಲ್ಲ ಅನಿಸುತ್ತೆ. ಫೈನಲಿ ಇದಾಗೋಗಿದೆ. ತೆಗಿತಾ ಇದ್ದೀನಿ ನೋಡಿ. ಎಲ್ಲ ಸ್ಟಿಮ್ ಆಗೋಗಿದೆ. ಈ ಥರ ಆದರೆ ಕಡುಬು ರೆಡಿಯಾಗಿ ಹೋಗುತ್ತೆ ನೋಡಿ. ಕಡುಬು ಅಂದರೆ ಇಷ್ಟೇ ನೋಡಿ, ಮತ್ತೇನಿಲ್ಲ. ಥರ ಸ್ಟಿಮ್ ಮಾಡ್ಕೊಂಡಿಂದ ಚಿಕ್ಕವು. ಈ ಕಡೆ ಥರ ಜೋಳದ ಕಡುಬು ಅಂತೇಳಿ ನಮ್ಮ ಉತ್ತರ ಕರ್ನಾಟಕದ ಕಡೆ ಇದು ಸ್ಪೆಷಲಿ ಎಳ್ಳಮಾವಾಸ್ಯೆಗೆ ಮಾಡೋಂಥದ್ದು. ಇದನ್ನು ನೀವು ಒಗ್ಗರಣೆ ಕೂಡ ಕೊಟ್ಕೊಂಡು ತಿನ್ಬೋದು, ತುಂಬ ಸಖತ್ತಾಗಿರುತ್ತೆ. ಮೆಂತ್ಯ ಕಡುಬು ಅಂತೇಳಿ ಕರಿತೀವಿ. ಇದಕ್ಕೆ ನಾವು ಒಗ್ಗರಣೆ ಕೊಟ್ಕೊಂಡು ಮೆಂತ್ಯನ ಹಾಕಿ ಒಗ್ಗರಣೆ ಕೊಟ್ಕೊಂಡ್ರೆ ತುಂಬ ಸಖತ್ತಾಗಿ ಟೇಸ್ಟ್ ಬರುತ್ತೆ. ಹೀಗೆ ನೀವು ಇದಕ್ಕೆ ಎಲ್ಲ ತರಕಾರಿನ ಮಿಕ್ಸ್ ಮಾಡಿಕೊಂಡು ಪಲ್ಯಗಳನ್ನ ಮಿಕ್ಸ್ ಮಾಡಿಕೊಂಡು ತಿನ್ಬೋದು, ಸಖತ್ತಾಗಿರುತ್ತೆ. ಇನ್ನೀ ಕಡೆ ಹಸಿ ತೆಂಗಿನಕಾಯಿ ಇದ್ವಾ, ವೇಸ್ಟ್ ಆಗ್ತಾವಂತೇಳಿ ತುರಿದು ಇಟ್ಕೊತಾ ಇದ್ದೆ ನೋಡಿ. ಇನ್ನೀ ಕಡೆ ಕಡುಬು ಆದ ತಕ್ಷಣನೇ ಉಳ್ಳಾಗಡ್ಡಿ ಖಾರ ಮಾಡ್ತಾ ಇದ್ದೀನಿ ನೋಡಿ. ಉಳ್ಳಾಗಡ್ಡಿನ ಚೆನ್ನಾಗಿ ತೊಳೆದು ಇಟ್ಕೋಬೇಕು, ಇಲ್ಲಾಂದರೆ ಕಾಕು ಬಂದುಬಿಡುತ್ತೆ. ಅದಕ್ಕೆ ನಾನೇನು ಶೇಂಗದ ಪುಡಿ ಆ್ಯಂಡ್ ಅದಕ್ಕೆ ಒಂದು ಸ್ವಲ್ಪ ಮಸಾಲ ಹಾಕಿ ಕುಟ್ಟಿದ ಪೌಡ್ರ್ ಹಾಕ್ಕೊತಾ ಇದ್ದೀನಿ. ಇನ್ನು ಈ ಕಡೆ ಅರಿಶಿನ ಖಾರದ ಪುಡಿ ಹಾಕ್ಕೊಂಡು ಈ ಕಡೆ ಚಿಕ್ಕದಾಗಿ ಹೆಚ್ಚಿರ್ತಕ್ಕಂಥ ಕೊತ್ತಂಬರಿನ ಆ್ಯಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟು ಸ್ವಲ್ಪ ಕ್ವಾಂಟಿಟಿಯಲ್ಲಿ ಎಣ್ಣೆ ಬೇಕು, ಒಂಚೂರು ಹುಳಿ ಹಿಂಡ್ಕೊಂಡು ಚೆನ್ನಾಗಿ ಕಲಸಿದ್ರೆ. ಆ್ಯಕ್ಚುಲಿ ಇದನ್ನು ಒರಳಲ್ಲಿ ಮಿಕ್ಸ್ ಮಾಡ್ಕೋಬೇಕು, ಬಟ್ ನನ್ನ ಹತ್ರ ಒರಳಿಲ್ಲ ಅಂದ್ಬಿಟ್ಟು ನಾ ಕೈಯಲ್ಲೇ ಚೆನ್ನಾಗಿ ಕಲಿಸ್ಕೊತಾ ಇದ್ದೀನಿ. ಇದನ್ನು ಮೇನ್ ಕೈಯಲ್ಲೇ ಕಲಿಸ್ಕೋಬೇಕು ನೋಡಿ. ಇದು ಮೇನ್ ಏನಪ್ಪ ಅಂದರೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಇದು ಕಡುಬಿಗೆ. ಇದು ಮಾಡಿಕೊಂಡ್ರೆ ಸಖತ್ತಾಗಿರುತ್ತೆ. ಆಲ್ಮೋಸ್ಟ್ ಅಷ್ಟು ಕೆಲಸ ಆಗಿದೆ. ಡಾಗಿ ನೋಡು ಸೌಂಡ್ ಮಾಡ್ತಾ ಇದ್ದಾವೆ. ಸನಿ ಕೇಳಿಸ್ತಿದೆನಾ? ಸನಿ ಆಗ್ತಿದೆ ಸನಿ. ಡಾಗಿ ನಮ್ಮ ಮನೆಗೆ ಬಿಗ್ ಬಾಸಿಗೆ ವೇಟಿಂಗ್ ನೋಡ್ರಿ ಎಲ್ಲರೂ ಸೇರಿ. ಇದನ್ನ ಬೇಳೆನ ತೋರಿಸ್ಕೊಂಡು ಬಂದಿದ್ದೀನಿ. ಇನ್ನೀ ಕಡೆ ಹೆಸರು ಬೇಳೆ ಹೆಸರು ಕಾಳ್ದು ಪಲ್ಯ ಯಾವ ಥರ ಮಾಡೋದಂತೇಳಿ ಹೇಳ್ತೀನಿ ಬನ್ನಿ. ಇದು ಉತ್ತರ ಕರ್ನಾಟಕದ ಕಡೆ ತುಂಬ ಫೇಮಸ್ ಅಂತಲೇ ಹೇಳ್ಬೋದು. ನಾರ್ಮಲಾಗಿ ಸಾಸಿವೆ, ಎಣ್ಣೆ, ಜೀರಿಗೆ ಎಲ್ಲನೂ ಹಾಕ್ಕೊಂಡು ನೆಕ್ಸ್ಟ್ ನಾರ್ಮಲಾಗಿ ಈರುಳ್ಳಿನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋದು. ಇದಕ್ಕೇನು ಮೇನ್ ಅಂತೇನಿಲ್ಲ. ನಾವೇನು ಕಾಳನ್ನ ಒಂದು ಕುಕ್ಕರಿಗೆ ವಿಸಿಲ್ ಹಾಕಿ ಹೊಡೆಸ್ಬಿಟ್ರಾಯ್ತು. ನೆಕ್ಸ್ಟ್ ಇದಕ್ಕೆ ಒಗ್ಗರಣೆ ಕೊಟ್ಕೊಂಡ್ಬಿಟ್ರೆ ರೆಡಿಯಾಗಿ ಹೋಗುತ್ತೆ ನೋಡಿ. ನಾರ್ಮಲಾಗಿ ಒಗ್ಗರಣೆಗೆ ಅದೇ ಸಿಂಪಲಾಗಿ ತೋರಿಸ್ತಾ ಇದ್ದೀನಿ ನಾನು. ಈರುಳ್ಳಿ ಆ್ಯಂಡ್ ಖಾರ ಪುಡಿ, ಇದು ಅರಿಶಿನ ಎಲ್ಲನೂ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡು ಬಿಡಬೇಕಾಗುತ್ತೆ ನೋಡಿ.
ನಾರ್ಮಲ್ ಎಲ್ಲದಕ್ಕೂ ಯಾವ ಥರ ಒಗ್ಗರಣೆ ಕೊಟ್ಕೊತೀವಿ ಅದೇ ಥರನೇ ಸ್ವಲ್ಪ ಹುಳಿ ಹಾಕ್ತಾ ಇದ್ದೀನಿ. ಹುಳಿ ಹಾಕಿದ ತಕ್ಷಣ ಒಂದು ಸ್ವಲ್ಪ ಚೆನ್ನಾಗಿ ಎಣ್ಣೆ ಬಿಟ್ಕೋ ಥರ ಬಿಟ್ಟು ಇನ್ನೇನು ನಾವು ಕುದಿಸ್ಕೊಂಡಿರ್ತಕ್ಕಂಥ ಕಾಳನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಲಾಸ್ಟಲ್ಲಿ ಒಂದು ಸ್ವಲ್ಪ ನಾವು ಏನು ಶೇಂಗದ ಪುಡಿ ಬರುತ್ತಲ್ವ ಅದನ್ನು ಚೆನ್ನಾಗಿ ಉದುರಿಸ್ಕೊಂಡು ಮಿಕ್ಸ್ ಮಾಡ್ಕೊಂಡು ಬಿಟ್ಟರೆ ಕಾಳು ಪಲ್ಯನೂ ರೆಡಿಯಾಗಿ ಹೋಗುತ್ತೆ ನೋಡಿ. ಮೇನ್ ನಮ್ಮ ಕಡೆ ಎಳ್ಳಮಾಸಿಗೆ ಇವೇ ಸ್ಪೆಷಲ್ ಐಟಮ್ಸ್ಗಳು ನೋಡಿ. ತಿನ್ನೋಕ್ಕೆ ಅಂತಂದರೆ ಇವನ್ನೆಲ್ಲ ಮಾಡಿಕೊಂಡು ನಾವು ಹೊಲಕ್ಕೆ ಹೋಗಿ ಊಟ ಮಾಡಿ ಬರ್ತಾರೆ ಎಲ್ಲರೂ. ನನಗಂತೂ ತುಂಬಾ ಇಷ್ಟ ಈ ಫುಡ್ಡು. ತುಂಬ ದಿನ ಆಯಿತು ಅಮ್ಮ ಮಾಡಿಕೊಟ್ಟಿರೋದು, ತುಂಬ ಮಿಸ್ ಮಾಡ್ಕೊತಾ ಇದ್ದೆ. ಫುಲ್ ಮೀನ್ಸ್ ರೆಡಿಯಾಗಿ ಹೋಗಿದೆ ನೋಡಿ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊತೀನಿ. ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಇದನ್ನು ಈ ಥರ ತಿಂದ್ರೇ ರುಚಿಯಾಗಿರೋದು, ಟೇಸ್ಟ್ ಆಗಿರೋದು ಅಂತ ಹೇಳ್ತಾ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಬಾಯ್.